ನಾನು ಕತ್ತಿಡ್ಕೊಂಡ್ಬಿಡ್ತೀನಿ. ಕೈ ನಡುಗ್ತಾ ಇದೆ ಅವ್ಳ್ದು. ಹಾಯ್ ಗೈಸ್, ನಮಸ್ಕಾರ. ಸೊ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಗೈಸ್, ನಾನು ಬ್ಲೈಂಡ್ ಫೋಲ್ಡ್ ಆಗ್ಬಿಟ್ಟು ಅಕ್ಕಂದು ಮೇಕಪ್ ಮಾಡ್ತೀನಿ. ಸೊ ಇದ್ರ ಮುಂಚೆ ನೀವು ಆಲ್ರೆಡಿ ನೋಡಿದ್ದೀರಾ, ನಾವು ಬ್ಲೈಂಡ್ ಫೋಲ್ಡ್ ಆಗಿ ಮಸಾಲಾ ಟೇಸ್ಟ್ ಮಾಡಿದ್ದು. ಅದು ಹೇಗೆ ಹೋಗಿತ್ತು ಅಂತ ನೀವು ನೋಡಿಲ್ಲ ಅಂದ್ರೆ ಹೋಗಿ ಇದ್ರ ಮುಂಚೆ ಇರೋ ವ್ಲಾಗ್ ನೋಡ್ಕೊಂಡ್ ಬನ್ನಿ. ಇವಾಗ ನೆಕ್ಸ್ಟ್ ಚಾಲೆಂಜ್ ಏನಂದ್ರೆ ಬ್ಲೈಂಡ್ ಫೋಲ್ಡ್ ಸೀರೀಸ್ ಅಲ್ಲಿ ಬ್ಲೈಂಡ್ ಫೋಲ್ಡ್ ಆಗಿ ಮೇಕಪ್ ಮಾಡೋದು. ನನಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ನಾನು ಇಲ್ಲಿ ತೆಗ್ದಿಟ್ಟಿದ್ದೀನಿ, ಯಾಕಂದ್ರೆ ಪ್ರಾಡಕ್ಟ್ ಹುಡ್ಕಕ್ ಆಗಲ್ಲ ಬಾಕ್ಸ್ ಇಂದ. ಸೊ ನಂಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಗಳನ್ನ ತೆಗ್ದಿಟ್ಟಿದ್ದೀನಿ. ಅದು ಇವಾಗ ಬ್ಲೈಂಡ್ ಫೋಲ್ಡ್ ಆಗಿದ ತಕ್ಷಣ ಎಲ್ಲಿ ಏನಿರತ್ತೋ ಗೊತ್ತಾಗಲ್ಲ, ಟಚ್ ಅಂಡ್ ಫೀಲ್ ಮಾಡಿ ಮಾಡ್ಬೇಕು. ನಾನು ಇಬ್ರು ಸ್ಟಾರ್ಟ್ ಮಾಡ್ತಾ ಇದಾರೆ. ಕೇಳಿದ್ರು ನಿಮ್ ಬ್ಲಾಗರ್ ಏನ್ ಮಾಡ್ತಾರೆ ಅಂತ, ಭಯ ಆಗ್ತಾ ಇದೆ. ಅವ್ರು ಮೇಕಪ್ ಮಾಡ್ತಾ ಇದಾರೆ ಅವ್ರ ಅಕ್ಕಂಗೆ. ಸೊ ಬ್ಲೈಂಡ್ ಇದು ಮೇಕಪ್ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಿದ್ದಾಳೆ. ಆಕ್ಚುಲಿ ಅವ್ರ ಅಕ್ಕಂಗ್ ಮೇಕಪ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಅವರು ಚಾಲೆಂಜ್ ತಗೊಂಡ್ ನಾನು ನಿನಗ್ ಮಾಡ್ಬೇಕು ಅಂದಿದ್ದಕ್ಕೆ ಅವರು ಓಕೆ ಡನ್ ಅಂತ ಮಾಡ್ತಾ ಇದಾರೆ. ಸೊ ಸ್ಟಾರ್ಟ್. ಫಸ್ಟ್ ಏನ್ ತಗೊಂಡ್ರಿ ನೀವು? ಮಾಯಿಶ್ಚರೈಸರ್ ಇದು. ಓಕೆ, ಮಾಯಿಶ್ಚರೈಸರ್. ಮುಖ ಎಲ್ಲಿ? ಅಲ್ಲ, ಹತ್ರ ಮುಖ ನಿಲ್ಲಿ ನೈಟ್ ಫೀಲ್ ಮಾಡಕ್ ಕೊಡು ನೀನ್ ಮುಖ. ನೋಡಿ ಗೈಸ್, ಅವಳಿಗೆ ಮೊದ್ಲೇ ಇಷ್ಟೊಂದು ಅಲ್ಗಾಡಿದ್ರೆ ಅವಳಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ ಗೈಸ್. ಅಷ್ಟೇ ಅವರು ಅಲ್ಲಿ ಮುಟ್ಟಿದ್ರೆ ಇಲ್ಲಿ ಸುಮ್ನೆ ನಗ್ತಾ ಇರ್ತಾರೆ. ಇವಾಗ ಅದ್ ಹ್ಯಾಗ್ ಮೇಕಪ್ ಮಾಡ್ತಾರೆ, ಅವ್ರಿಗೆ ಹ್ಯಾಗ್ ಮಾಡಿಸ್ಕೊತಾರೆ. ಫೋರ್ ಹೆಡ್ ಸಿಕ್ತು, ಇದು ಒಂದ್ ಚೀಕ್. ಫೋರ್ ಹೆಡ್ ಇದು ಅಂದ್ರೆ ಇದ್ರ ಮೇಲೆ ಆಯಿಲ್ ನೋಸ್ ಇದೆ. ನೋಡಿ ಗೈಸ್, ಮೊದ್ಲು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾರೆ. ಯಾಕೆ ನೀನ್ ಇಷ್ಟೊಂದು ಅಲ್ಗಾಡ್ತಿದ್ದಿ ಯಾಕೆ? ನೋಡಿ ಗೈಸ್, ಅವ್ರು ನಗ್ತಾ ಇದಾರೋ ಅಳ್ತಾ ಇದಾರೋ ದೇವ್ರಿಗೆ ಗೊತ್ತು. ಇದು ತುಂಬಾ ಕಷ್ಟ ಇದೆ. ಐ ಥಿಂಕ್ ಮಾಯಿಶ್ಚರೈಸರ್ ಹಚ್ಚಕ್ಕೆ ನಿಮಗೆ ಇಬ್ರು ಸಿಸ್ಟರ್ ಇದಾರಲ್ಲ, ಆ ನಗು ನೋಡಿನೇ ನಿಮಗೆ ನಗು ಬರ್ಬೇಕು, ಯಾಕೆ ಇವ್ರು ಈ ತರ ನಗ್ತಾ ಇದಾರೆ ಅಂತ. ಕೆಲವೊಂದ್ಸರಿ ನಾನು ಕೂಡ ನಗ್ತಾ ಇರ್ತೀನಿ, ಯಾಕೆಂದ್ರೆ ಯಾಕೆ ಈ ತರ ನಗ್ತಾ ಇದಾರೆ ಅಂತ ನೋಡಿ. ಇದೆಲ್ಲ ಬೇಡ, ಸುಮ್ನೆ ಕೈಯಲ್ಲಿ ಮಾಡ್ಬಿಡ. ಇಲ್ಲ ಇಟ್ಕೊಂಡಿರೋಣ, ಇಟ್ಕೊಂಡಿರೋಣ. ನೋಡಿ ಗೈಸ್, ನೆಕ್ಸ್ಟ್ ಫೌಂಡೇಶನ್ ಎತ್ಕೊಂಡಿದ್ದಾರೆ, ನೀಟಾಗಿ ಸೆನ್ಸ್ ಮಾಡ್ಕೊಂಡು ತಗೊಂಡಿದ್ದಾರೆ. ಕ್ಯಾಪ್ ಎಲ್ಲೆಲ್ಲೋ ಇಡ್ತಿದ್ದಾರೆ, ನೋಡೋಣ ಹೇಗೆ ತಗೊಂಡು ಹೇಗೆ ಹಚ್ತಾರೆ ಅಂತ. ಕೈ ನಡುಗ್ತಾ ಇದೆ ಅವ್ಳ್ದು. ನೋಡಿ ಗೈಸ್, ಆಕ್ಚುಲಿ ಬ್ಲೈಂಡ್ ಅಂದ್ರೆ ಸ್ವಲ್ಪ ಅನ್ಸುತ್ತೆ ಎಲ್ಲಿ ಏನ್ ಹಚ್ಬಿಡ್ತೀನೋ ಅಂತ. ಸೊ ಅವಳು ತುಂಬಾ ಯೋಚನೆ ಮಾಡಿ ನಾನು ಆಕ್ಚುಲಿ ನಾನ್ ಜಾಸ್ತಿ ಮಾತಾಡಕ್ ಯಾಕೆ ಆಗ್ತಿಲ್ಲ ಅಂದ್ರೆ ನಾನು ಯೋಚನೆ ಮಾಡ್ತಾ ಇದ್ದಾಳೆ. ಸೆನ್ಸ್ ನಂದೆಲ್ಲ ಮ್ಯಾಥ್ಸ್ ಸೈನ್ಸ್ ಕ್ಲಾಸ್ ಯೂಸ್ ಮಾಡಿ ಮೆಜರ್ ಮಾಡ್ಕೊಂತಿದ್ದೀನಿ ಎಷ್ಟ್ ದೂರ ಇದೆ ಫೇಸ್ ಅಂತ. ಅಂಡ್ ಏನ್ ಸಾಮಾನ್ ಎಲ್ಲಿ ಇಟ್ಟಿದ್ದೆ ಅಂತ ನೋಡಿ, ನಾನು ಡಿಸ್ಟೆನ್ಸ್ ಮೆಜರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಈಗ ಬ್ಲೈಂಡ್ ಬ್ಲೆಂಡ್ ಮಾಡ್ತಾ ಇದಾರೆ ನೋಡಿ ಅವರು. ಟಪ ಟಪ. ಅವ್ರ ಸಿಸ್ಟರ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು, ಅವ್ರು ತುಂಬಾ ನಗ್ತಾ ಇದಾರೆ. ಸಪೋರ್ಟ್ ಮಾಡ್ತಿದ್ದೀರಲ್ಲ ನೋಡಿ, ಅಷ್ಟೊಂದು ನಗ್ಬೇಡಿ, ಅಷ್ಟೊಂದು ಶೇಕ್ ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ ಅವರಿಗೆ. ಹಾ, ಸ್ವಲ್ಪ ಶೇಕ್ ಕಡಿಮೆ ಮಾಡಿ. ಓ ಮೈ ಗಾಡ್, ಇಟ್ಸ್ ಅ ಟೂ ಡಿಫಿಕಲ್ಟ್ ಟಾಸ್ಕ್. ನೋಡಿ ಗಾಯ್ಸ್, ನನ್ ಪ್ರಕಾರ ಇವಾಗ ಕರೆಕ್ಟ್ ಹೋಗ್ತಾ ಇದೆ. ಓಕೆ, ಚಿನ್ನದು ಇದೆ ನೋಸು. ನೋಡಿ ಗಾಯ್ಸ್, ಎಲ್ಲಿ ನೋಸು ಖಾಲಿ ಬಿಟ್ಟಿಯಲ್ಲ, ಎಲ್ಲಿ ಚಿನ್ನು. ಓಕೆ, ಆಯ್ತು, ಐ ಥಿಂಕ್ ಇದಾಯ್ತು. ನಿಮಿಷ ಸ್ಟಾರ್ಟ್ ಆಗಕ್ಕೆ ಪೌಡರ್ ಇಲ್ಲೇ ಎಲ್ಲ ಇಟ್ಕೊಂಡಿದ್ದೆ. ನೋಡಿ ಗೈಸ್, ಕಣ್ ಮುಚ್ಚಿಬಿಡಕ್ಕ. ಅವಳು ಕತ್ತುವರೆಗೂ ಇದೆ. ಚೀಕ್ ಅನ್ಸ್ತಾ ಇದೆ. ಯಾ ಕರೆಕ್ಟ್ ಇದೆ, ಚೀಕ್ ಕರೆಕ್ಟ್ ಇದೆ.
ನೀವು ಅಪ್ಲೈ ಮಾಡ್ಬೋದು. ಯಾ ಕರೆಕ್ಟ್. ನಾವು ಸ್ವಲ್ಪ ಹೇಳ್ಬೇಕು ಗಾಯ್ಸ್. ಇಲ್ಲ ಹೇಳ್ಬೇಡಿ ಬಿಡಿ. ಪರವಾಗಿಲ್ಲ. ಸ್ವಲ್ಪ ಅಷ್ಟೇ ಕಣ್ಣ ಹತ್ರ ಇದೀನಿ ಅಂದ್ರೆ ನೋ ಅನ್ನಿ ಅಷ್ಟೇ. ನನಗೆ ಅಟ್ಲೀಸ್ಟ್ ನಂಗೆ ಗೊತ್ತಾಗುತ್ತೆ ಕಣ್ಣು ರಾಂಗ್ ಮಾಡ್ತಾ ಇಲ್ಲ ಅಂತ. ಕಣ್ಣಲ್ಲಿ ಹೋಗೋದ್ ಬೇಡ ಪ್ರಾಡಕ್ಟ್ ಅಂತ ಅಷ್ಟೇ. ಅದು ಬಿಟ್ಟು ಏನ್ ಹೆಲ್ಪ್ ಏನ್ ಅವಶ್ಯಕತೆ ಇಲ್ಲ, ಮಾಡ್ಬೋದು. ಮಾಡ್ತಾ ಇದಾರೆ, ಕರೆಕ್ಟ್ ಆಗಿ ಮಾಡ್ತಾ ಇದಾರೆ. ನನಗೆ ಅಲ್ಲಲ್ಲಿ ಉಳಿಸ್ತಾ ಇದಾರೆ, ನೀಟಾಗಿ ಅಪ್ಲೈ ಮಾಡ್ತಾ ಇಲ್ಲ ಅನ್ನಿಸ್ತಾ ಇದೆ. ಹೌದಾ? ಹಾ ಕಸ್ಟಮರ್ಗೆ ಕಣ್ ಮುಚ್ಚಿರು. ಐ ಥಿಂಕ್ ಈಗ ಕ್ಲೀನ್ ಆಗ್ತಾ ಇದೆ. ಬಟ್ ಇನ್ನು ನೀವು ಕೆಲವೊಂದ್ ಪ್ಲೇಸ್ ಬಿಟ್ಟಿದ್ದೀರ ಲಾಗರ್. ಯಾ ಗುಡ್, ಅರ್ಥ ಮಾಡ್ಕೊಂಡ್ರು ಅವರು ನಾನು ಎಲ್ಲಿ ಬಿಟ್ಟಿನಿ ಅಂತ. ಸೊ ಈಗ ಕರೆಕ್ಟ್ ಮಾಡಿದ್ರು. ಓಕೆ, ಅವರಿಗೆ ಹೇಳ್ಬೇಕು ಸ್ವಲ್ಪ, ಯಾಕಂದ್ರೆ ಅವರಿಗೆ ಐ ಕ್ಲೋಸ್ ಇದೆ, ಗೊತ್ತಾಗಲ್ಲ. ಓಕೆ, ನಾವು ಸ್ವಲ್ಪ ಯಾ ಅವ್ರಿಗೆ ಕ್ಲೂ ಕೊಟ್ರೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಮತ್ತೆ ಏನೋ ತಗೊಂಡ್ ಹೊಡ್ದಾಡ್ತಾ ಇದಾರೆ ಈಗ. ಇದ್ರಲ್ಲಿ ನೋಡಿ ಗಾಯ್ಸ್, ಯಾವ್ದು ಎಲ್ಲಿ ಏನು ಏನು ಅಂತ ನಾನು ಹೇಳಲ್ಲ, ನೀವೇ ನೋಡಿ ಅವ್ರು ಏನ್ ತಗೊಂಡು ಏನ್ ಹಚ್ತಾ ಇದಾರೆ ಅಂತ. ಯಾಕಂದ್ರೆ ನಾನು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅವರಿಗೆ. ಕೊನೆಯಿಂದ ಇದು ಕ್ಯೂಟ್, ಇದು ರಾವಿಶಿಂಗು, ನಂದು ಶೇಡು. ಮ್ಯಾಥ್ಸ್ ಮಾಡ್ತಾ ಇದಾರೆ ಗಾಯ್ಸ್. ಓ, ಇಲ್ಲಿ ಮ್ಯಾಥ್ಸ್ ಏನೋ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದೆ. ನಾನು ಹೇಳಲ್ಲ, ಯಾಕೆಂದ್ರೆ ನಾನು ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡತ್ತ. ಸೊ ನೋಡೋಣ. ನಿಮಗ್ ಭಯ ಇಲ್ಲ ತಾನೆ? ಇಲ್ಲ. ಓಕೆ, ನಿಮಿಷ ಇಲ್ಲಿ ಇಡ್ತೀನಿ. ಕಣ್ಣು ಮುಖ ಇಲ್ಲೇ ಇತ್ತಲ್ಲ ಅಂತ ಅನ್ಸ್ತಾ ಇದೆ. ಕಣ್ಮುಚ್ಚು ಫೇಸೆ ಕಳೆದೋಗಿತ್ತಂತೆ ಗೈಸ್, ಇವಾಗ ಸಿಕ್ತಂತೆ. ಸೊ ಇವಾಗ ಐ ಮೇಕಪ್ ಮಾಡ್ತಾ ಇದಾರೆ. ತಕ್ಷಣ ಈ ಬೇಗ ಅವ್ರಿಗೆ ಫೇಸ್ ಸಿಕ್ತು. ಇಲ್ಲ ಅಂದಿದ್ರೆ ನಾನೆಲ್ಲಿ ರುಂಡ ಒಂದು ಕಡೆ ಮುಂಡ ಒಂದು ಕಡೆ, ನಾನು ಏನು ಮಾಡ್ಲಿ ಅಂತ ಇವಾಗ ಲಾಗರ್ ಸಾಂಗ್ ಹೇಳ್ಬೇಕಾಗ್ತಾ ಇತ್ತು. ಇಲ್ಲಿವರೆಗೆ ಚೆನ್ನಾಗಿತ್ತು, ಈಗಿಂದ ಕೆಡ್ತಾ ಹೋಗುತ್ತೆ ಮೇಕಪ್. ಇಲ್ಲಿವರೆಗೂ ಬೇಸ್ ಇತ್ತಲ್ಲ, ಈಗ ಇವಾಗ ಕೋರ್ ಮೇಕಪ್. ಯಾ ನಾನ್ ಕಣ್ಣೆ ಮುಚ್ಕೊಂಡ್ ಕುತ್ಕೋತೀನಿ. ಆಮೇಲೆ ಅದೇ ಪೊಸಿಷನ್ ಇರ್ತೀನಿ, ಇಲ್ಲಾಂದ್ರೆ ಬತ್ತನಿ ಗೊತ್ತ. ಯಾ ನೋಡಿ ಗೈಸ್, ತುಂಬಾ ಪರ್ಫೆಕ್ಟ್ ಆಗಿ ಐ ಎಲ್ಲಿದೆ, ನೋಸ್ ಎಲ್ಲಿದೆ ಎಲ್ಲ ಹುಡುಕ್ತಾ ಇದಾರೆ. ಪರವಾಗಿಲ್ಲ, ಅನ್ಕೊಂಡಿದ್ಕಿನ ಬೆಟರ್ ಹೋಗ್ತಾ ಇದೆ, ಬೆಟರ್ ಮಾಡ್ತಾ ಇದಾರೆ. ಫುಲ್ ಮೇಕಪ್ ಆದ್ಮೇಲೆ ನೋಡೋಣ. ಲಾಗರ್ಸ್ ಈಗಿಂದ ಹಾಳಾಗುತ್ತೆ. ಯಾಕೋ ನನಗೆ ಎಲ್ಲೋ ಬೇರೆ ಕಡೆ ನನಗೆ ಫೀಲ್ ಆಗ್ತಾ ಇದೆ. ಓಕೆ, ನೈ ಐಗ್ ಹಚ್ಚಿದೀರಾ, ಬಟ್ ಐ ಬಿಟ್ಟು ಬೇರೆ ಕಡೆನೂ ಹಚ್ಚಿದೀರಾ. ಆಮೇಲೆ ಅವಳಿಗೆ ಗೊತ್ತಾಗ, ಅದಕ್ಕೆ ನಾವ್ ಹೇಳಲ್ಲ ನಾವ್ ಏನ್ ಮಾಡಿದ್ರು ಅಂತ. ನಾನ್ ಅದಕ್ಕೆ ಏನು ಕ್ಲೂ ಕೊಡ್ತಾ ಇಲ್ಲ ಗೈಸ್. ಅವರೇ ಮೇಕಪ್ ಆದ್ಮೇಲೆ ಐ ಓಪನ್ ಮಾಡಿದ್ಮೇಲೆ ನೋಡ್ಲಿ ಅಂತ. ವಾವ್, ಹಾಳಾಗ್ತಾ ಇದೆ ಇವ್ರು ವಾವ್ ಅಂತೀರ ಕೇಳಿ. ನೋಡಿ ಗೈಸ್, ಆಕ್ಚುಲಿ ಬ್ಲೈಂಡ್ ಇದ್ರೂನು ನಾವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಾವು ಮೇಕಪ್ ಮಾಡ್ಕೋಬಹುದು ಅನ್ನೋ ಒಂದು ಇದನ್ನ ಲಾಗರ್ ತೋರ್ಸ್ಕೊಡಕ್ ಇಷ್ಟಪಡ್ತಾ ಇದಾರೆ. ಅಂಡ್ ಎಸ್ಪೆಷಲಿ ಬ್ಲೈಂಡ್ ಪೀಪಲ್ ಗಿಫ್ಟೆಡ್, ಅವರಿಗೆ ಇನ್ನ ಬೆಟರ್, ಅವರಿಗೆ ತುಂಬಾ ಸೆನ್ಸ್ ಇರುತ್ತೆ ಅವ್ರದ್ದು. ಯಾಕಂದ್ರೆ ಗಾಡ್ ಒಂದ್ ಕಿತ್ಕೊಂಡ್ರೆ ಒಂದ್ ಕೊಡ್ತಾರಲ್ಲ. ಸೊ ನಾವು ಅದನ್ನ ಇವರು ಫೀಲ್ ಮಾಡ್ತಾ ಇದಾರೆ, ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ ಇದೆಲ್ಲ. ಸೊ ಅವರಿಗೆ ಒಂದು ಅವ್ರುನು ಬ್ಯೂಟಿ ಕರಿಯರ್ ಫ್ಯಾಷನ್ ಎಲ್ಲ ಮಾಡ್ತಾರೆ, ಅವ್ರಿಗೋಸ್ಕರನೇ ಈ ಕರಿಯರ್ ಓಪನ್ ಇದೆ. ಸೊ ಅದನ್ನ ತಿಳಿಸೋಕ್ಕೋಸ್ಕರ ಇವ್ರು ನಾನು ಟ್ರೈ ಮಾಡ್ತೀನಿ ಅಂದ್ರು. ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಾ ಇದಾರೆ ಅವ್ರ ಸಿಸ್ಟರ್. ನೋಡಿ ಗೈಸ್, ಏನೋ ಮುಟ್ಟಿ ನೋಡ್ತಾ ಇದಾರೆ ಎಲ್ಲಿ ಏನಿದೆ ಅಂತ. ಸಿಕ್ಕ ಸಾಂಗ್ ಹಾಕ್ಬೇಕಂತ ಬ್ಯಾಕ್ ಗ್ರೌಂಡ್ ಅಲ್ಲಿ. ಅದು ಇದಾಗುತ್ತೆ ಗೈಸ್ ತಾವ್ ತಗೊಳ್ಳೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ಹೌದಾ? ಯಾ,
ಅದ್ ಏನ್ ತಗೊಂತ ಇದಾರೆ ಗೈಸ್ ನಾನು ಹೇಳಲ್ಲ, ಏನೋ ಮಾಡ್ತಾ ಇದಾರೆ. ನಂದಂತೂ ಕಣ್ ಮುಚ್ಚಿದೆ. ಯಾ ನೀನೇ ಕಣ್ಮುಚ್ಚಿ ಬ್ಲೈಂಡ್ ಫೋಲ್ಡ್ ನಂದಿದೆ. ಆಕ್ಚುಲಿ ಅವ್ರು ನೋಡಿ ಬೇಜಾರಾಗ್ಬಾರ್ದಲ್ಲ, ಆಮೇಲೆ ಇವಳು ಏನ್ ಮಾಡ್ತಾ ಇದ್ದಾಳೆ ಅಂತ ಬೇಜಾರಾಗ್ಬಿಡ್ತಾಳೆ ಅಂತ ಅವಳು ತನ್ ಖುದ್ದು ಐ ಕ್ಲೋಸ್ ಮಾಡ್ಬಿಟ್ಟಿದ್ದಾಳೆ. ಅದು ಸ್ವಲ್ಪ ಸಾರಿ ಟ್ರೈ ಮಾಡ್ತಾ ಇದ್ದೀನಿ. ಬ್ಲೆಂಡ್ ಮಾಡ್ತಾ ಇದ್ದಾರೆ. ಏನೋ ಹಚ್ಚಿದ್ದೀನಿ ಅದನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಏನೋ ಒಂದ್ ಹಚ್ಚಿರ್ಬೋದಲ್ವಾ, ಸ್ವಲ್ಪ ಅಟ್ಲೀಸ್ಟ್ ಟ್ಯಾಪ್ ಟ್ಯಾಪಿ ಕಾಣೋದ್ ಬೇಡ ಅಂತ ಇರೋದ್ರಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಓಕೆ ಚೀಕ್ಸ್. ಓಕೆ ಐ ಥಿಂಕ್ ನಾನು ಅಷ್ಟು ಕೆಟ್ಟ ಜಾಬ್ ಮಾಡ್ತಾ ಇಲ್ಲ. ಸೈಲೆನ್ಸ್ ಏನು ಹೇಳಂಗಿಲ್ಲ. ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ. ಯಾ ನಾನ್ ಅದಕ್ಕೆ ಆ ಎಂಡ್ ರಿಸಲ್ಟ್ ನನಗೂ ಶಾಕೆ. ಅವ್ರ ಫೇಸ್ ನೋಡ್ಕೊಂಡ್ಮೇಲೆ ಅವ್ರಿಗೂ ಗೊತ್ತಾಗುತ್ತೆ. ಅಷ್ಟನ್ನು ಕೆಟ್ಟನಾಗಿಲ್ಲ, ಬಟ್ ಓಕೆ ನೋಡ್ಕೊಳ್ಳಿ, ನಾವೇನು ಹೇಳಕ್ ಆಗಲ್ಲ ಗಾಯ್ಸ್ ಇವಾಗ. ಯಾಕಂದ್ರೆ ಆ ಒಂದು ಏನ್ ಚಾಲೆಂಜ್ ಇದೆ ಅಲ್ಲ, ಇವಾಗ ಹಾಳಾಗುತ್ತೆ. ಈಗ ನೋಡಿ ಅವರು ಲೈನರ್ ಆಗ್ತಾ ಇದಾರೆ. ನೀನ್ ಇಷ್ಟೊಂದು ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ನಿಮ್ ಲಾಗರ್ ಮೇಕಪ್ ಇದರಲ್ಲಿ ಐ ಲೈನರ್ ಮಾತ್ರ ಗೈಸ್ ಹೊಗಳೋದಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂಡ್ ವಿದಿನ್ ಸೆಕೆಂಡ್ಸ್ ಅಲ್ಲಿ ಸೈಂಕ್ ಅಂತ ಒಂದ್ ಲೈನ್ ಹೇಳ್ಬಿಡ್ತಾರೆ. ಯಾಕಂದ್ರೆ ಐ ಟಕ 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 ನಾವು ಮಾಡ್ತಿರ್ತೀವಿ, ಬಟ್ ನಾವ್ ಐ ಲೈನರ್ ನಮಗೆ ಎಷ್ಟು ಬೇಗ ಕೊಡ್ತಾರೆ ಅಂದ್ರೆ, ಓಹ್ ಶೀಸ್ ಲುಕ್ ವೆರಿ ಪ್ರಿಟಿ. ಓಕೆ ಇಮ್ಯಾಜಿನ್ ಮಾಡ್ತೀನಿ. ಇದು ಬ್ಲೈಂಡ್ ಅಲ್ಲಿ ಅವ್ರಿಗೆ ಇಶ್ಯೂ ಆಗ್ತಿರ್ಬೋದು, ಬಟ್ ವಾವ್ ವಿಡಿಯೋ ಸ್ಟಾಪ್ ಆಯ್ತು. ಇಲ್ಲ ಹಾಕಿದೆ. ಹಾ ನೋಡಿ ಈಗ ಕತ್ತು ಹುಡ್ಕದೆ ಒಂದ್ ಕತ್ತು ಹುಡುಕ್ತಾ ಇದ್ದಾರೆ. ಮತ್ತೆ ಇನ್ನೊಂದ್ ಲೈನ್ ಎಳಿತಾ ಇದ್ದಾರೆ. ಒಂದು ಸೆಟ್ ಆಗಿಲ್ಲ ಅಂತ ಅನ್ಸಿರ್ಬೋದು ಅವರಿಗೆ, ಸೊ ಇನ್ನೊಂದ್ ಲೈನ್ ಹಾಕ್ತಾ ಇದ್ದಾರೆ. ಓ ಗೋವಿಂದ, ನೋ ಗೈಸ್ ಹಾಗೆಲ್ಲ ಹೇಳ್ಬಾರ್ದು. ಲಾಸ್ಟ್ ಸ್ಟೆಪ್ ಲಿಪ್ಸ್ಟಿಕ್ ಹಾಕ್ತಾ ಇದ್ದಾರೆ ನೋಡಿ. ಈಗ ಲಿಪ್ಸ್ಟಿಕ್ ಲಿಪ್ಪಿಗೆ ಹಾಕಿದ್ರೆ ಸಾಕು ಅಂತ ನಾವ್ ಆ ಗಾಡ್ ಹತ್ರ ಪ್ರೇಯರ್ ಮಾಡ್ತೀವಿ. ಯಾಕಂದ್ರೆ ಐಲೈನರ್ ಕಿಂಡರ್ ಗಾರ್ಡನ್ ಮಕ್ಕಳು ಮೇಕಪ್ ಮಾಡಿ ಐಲೈನರ್ ಐಲ್ಯಾಶಿಗೆ ಹಾಕದ್ ಬಿಟ್ಟು ಅವ್ರು ಎಲ್ಲ ಹಾಕಿದಾರೆ ಅಂತ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಇವಾಗ ಲಿಪ್ಸ್ಟಿಕ್ ಲಿಪ್ಪಿಗೆ ಹಾಕ್ತಾರ ಅಥವಾ ಟೀತಿಗೆ ಹಾಕ್ತಾರ ಅಥವಾ ಚಿನ್ನಿಗೆ ಹಾಕ್ತಾರ? ಲಿಪ್ಸ್ ಮಾಡು. ಕ್ಲೋಸ್ ಯುವರ್ ಲಿಪ್ಸ್. ಕ್ಲೋಸ್ ಅಲ್ಲ, ಸ್ವಲ್ಪ ಹಿಂಗೆ ನೋಡ್ಕ ಒಂದ್ಸರಿ. ನೋಡ್ಕೊಳಕ್ ಆಗಲ್ಲ, ಅದು ಲೈನ್ ಡ್ರೈ ಆಗ್ಬೇಕು ಫಸ್ಟ್. ಡ್ರೈ ಆಯ್ತು ಫೀಲ್ ಆಗ್ತಾ ಇದೆ ಇನ್ನ ಹಸಿ ಇದೆ ಅಂತ. ಸ್ವಲ್ಪ ಹಾಫ್ ಮೌತ್ ಓಪನ್ ಮಾಡು. ಈಗ ನಗ್ಬೇಡ, ನಾವು ಟೀತಿಗೆ ಹೋಗ್ಬಿಟ್ಟು ಮೊದ್ಲೇ ಹೇಳಿ. ಈ ಲಾಗರ್ ಕತ್ತು ಹುಡ್ಕೋದು ನನಗೆ ಮತ್ತೆ ಮತ್ತೆ ನೀನ್ ಕೈ ಕೊಡು. ಯಾ ಫೇಸ್ ನೋಡಿ ಗೈಸ್, ಸ್ವಲ್ಪ ಹಸ್ತಾ ಇದ್ದಾರೆ ಪರವಾಗಿಲ್ಲ, ಟ್ರೈ ಮಾಡಿ. ಎನಿಥಿಂಗ್ ಎನಿಬಡಿ ಕ್ಯಾನ್ ಡ್ಯಾನ್ಸ್ ಅಂದಂಗೆ ಎನಿಥಿಂಗ್ ಯು ಡೂ. ಸ್ವಲ್ಪ ಶ್ರಮ ಪಡಿ, ಶ್ರಮ ಪಟ್ರೆ ಎಲ್ಲ ಆಗುತ್ತೆ. ವಾವ್, ನನಗೆ ಮತ್ತೆ ಇಮ್ಯಾಜಿನ್ ಆಯ್ತು ಬಿಡು. ನಾವು ಸ್ವಲ್ಪ ಕ್ಲೂ ಕೊಡಕ್ ಇಷ್ಟಪಡ್ತೀವಿ. ಬರೀ ಫ್ರಂಟ್ ಅಲ್ಲಿ ಹಚ್ಚಿದೀರಾ, ಲಿಪ್ ಸೈಡ್ ಎಲ್ಲ ಹಾಗೆ. ನೋಸಿಗ್ ಮಾತ್ರ ಹಚ್ಬೇಡಿ ಪ್ಲೀಸ್. ಪಾಪ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಈಗ ಫುಲ್ ಮೌತ್ ಕ್ಲೋಸ್ ಮಾಡ್ಬಿಡು. ಓ ಮೈ ಗಾಡ್, ನಗ್ಬೇಡ. ಇವಾಗ ಇಲ್ಲಿ ಸಾಕು. ಇಲ್ಲಿ ಇನ್ನೊಂದು ಕಲರ್ ಅಷ್ಟೇ. ಗೈಸ್ ಅಲ್ಲ, ಇದು ಡ್ರೈ ಆಯ್ತು. ಓಪನ್ ಮಾಡ್ತೀನಿ ಕಣ್ಣು. ಯಾ ಓಪನ್ ಮಾಡಿ.
It's a very difficult situation. How do I look very beautiful? ಮಸ್ತ್. ಲಾಗರಿಗೆ ನೀವು ಕೈ ಹಿಡ್ಕೊಂಡು ಫೇಸ್ ಕೊಟ್ಬಿಡಿ ಅವರಿಗೆ. ಹಾ ನನಗೆ ಇದೇ ಒಂದು ಫೇಸ್ ಹುಡ್ಕೋದು. ಮಾಡು ಇಷ್ಟೇ. ಈಗ ರೆಡ್ ಲೈಟ್ ಹಾಕಿ ಆಪರೇಷನ್ ನಡೀತಾ ಇದೆ. ಸ್ವಲ್ಪ ಮಾಡು. ಅವ್ರು ಮಾಡೋ ಸ್ವಲ್ಪ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ, ಬಾಕಿ ಎಲ್ಲ ದೇವ್ರ ಇಚ್ಛೆ. ಅಷ್ಟೊಂದು ಆಗ್ತಿದ್ದು ಅದಕ್ಕೇನ್ ಮಾಡ್ಲಿ. ಸ್ವಲ್ಪ ಓಪನ್ ಮಾಡು. ಹಾಕಲ್ಲ ಗೈಸ್ ಲಿಪ್ಸಿಗೆ ಹಾಕಿ ಗೈಸ್. ಮತ್ತೇನ್ ಪಾಸ್ ಆಯ್ತು. ಯಾ ಮತ್ತೆ ಹಾಕಿದೆ ಲಿಪ್ಸಿಗೆ ಹಾಕಿ. ವೆರಿ ಗುಡ್, ಇಟ್ಸ್ ಟೂ ಗುಡ್. ಅಚ್ಚಿ ಗೈಸ್, ಅಚ್ಚಿ 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 ಅಚ್ಚಿ. ಇವಾಗ ಮಾಡಿ ಸೂಪರ್. ಓಕೆ, ಮೇಕಪ್ ಲುಕ್ ಡನ್. ಇರಿ ಒಂದ್ ನಿಮಿಷ ನೋಡಿ ಗೈಸ್. ಈ ಒಂದ ಫೇಸ್ ಅನ್ನು ನೀವು ನೋಡಿರ್ರಿ. ಈಗ ಅವರು ಬ್ಲೈಂಡ್ ಮೇಕಪ್ ಆಗಿರೋ ಅದೇ ಒಂದು ಫೇಸ್ ಅನ್ನ ಇಲ್ಲಿ ನೋಡಿ. ಹೌ ಶಿ ಲುಕ್. ನೀವೇ ವೋಟಿಂಗ್ ಮಾಡಿ. ಈಗ ನಿಮ್ಮ ಲಾಗರ್ ತಮ್ದು ಬ್ಲೈಂಡ್ ಫೋಲ್ಡ್ ತೆಗಿತಾರೆ ನೋಡಿ. ನೇಷ ಕಣ್ಣು. She hate lights. She looks very pretty. ಅಲ್ಲ ಲಿಪ್ಸ್ಟಿಕ್ ಚೆನ್ನಾಗ್ ಹಚ್ಚಿನಿ. ಲಿಪ್ ಸಿ ಯಾರು ಲಿಪ್ಸ್ಟಿಕ್ ಸಿ ಇದು ನೋಡಿ ಗೈಸ್. ಕಣ್ಮುಚ್ಚಕ್ಕ ಇಲ್ಲಿ ನೋಡಿ ಗೈಸ್. ಅಲ್ಲ ಐ ಶೇಡ್ ಐಬ್ರೋಗ್ ಹಾಕ್ತಾರ ಏನ್ ಐಗ್ ಹಾಕ್ತಾರ. ಐಲೈನರ್ ನೋಡಿ. ಬಟ್ ಬೇಸ್ ಎಷ್ಟು ಫ್ಲಾಲೆಸ್ ಇದೆ ನೋಡಿ. ಅಲ್ಲ ಬೇಸ್ ಚೆನ್ನಾಗ್ ಕೊಟ್ರು. ಆಮೇಲೆ ಇದೇನು ಮೇಕಪ್ ಕೊಟ್ರಲ್ಲ ಅದು ಅವ್ರನ್ನ ಚೀಕ್ ಏನು ಆಪಲ್ ಮಾಡ್ಬೇಕಾಗಿತ್ತ ಏನು ಏನಾರು ಒಡ್ಸ್ಕೊಂಡ್ ರೆಡ್ ಆಗಿದೆ ಅನ್ನೋ ಒಂದು ಯಾರೋ ಪಂಚ್ ಮಾಡಿದಾರೆ ಅನಿಸ್ತಾ ಇದೆ ನನಗೆ. ಸೊ ನೋಡಿ ಗೈಸ್, ಎಷ್ಟು ಕಷ್ಟ. ಏನ್ ಹೇಳಕ್ ಇಷ್ಟಪಡ್ತೀರಾ? ಬ್ಲೈಂಡ್ ಪೀಪಲ್ ಲೈಫ್ ಎಷ್ಟ್ ಕಷ್ಟ. ನಾವು ಒಂದ್ ಸ್ವಲ್ಪ ನಗ್ತಿದೀವಿ, ಹೌದು. ಅದ ಅವ್ರಿದೆ ಎಲ್ಲಾ ಕೆಲ್ಸಾನು, ಅಡ್ಗೆ ಮಾಡೋದಿರ್ಲಿ, ಊಟ ಮಾಡೋದು, ಅಡ್ಡಾಡೋದು, ರೋಡ್ ಕ್ರಾಸ್ ಮಾಡೋದು, ರೆಡಿ ಆಗೋದು, ಆಫೀಸಿಗೆ ಹೋಗೋದು, ಪ್ರತಿ ಒಂದ್ ಕೆಲ್ಸಾನು. ಎಕ್ಸಾಮ್ಸ್ ನಾವೇನ್ ಕೊಡಕ್ಕೆ ಬುಕ್ಸ್ ಓದಕ್ ಆಗುತ್ತೆ ಅಂದ್ರೂ ಓದಿ ನಮಗ್ ಚೆನ್ನಾಗ್ ಮಾರ್ಕ್ಸ್ ತರಕ್ ಆಗಲ್ಲ. ಅವರೆಲ್ಲ ಬ್ಲೈಂಡ್ ಇದ್ದೇನೆ ಎಲ್ಲ ಅಚೀವ್ ಮಾಡ್ತಾರೆ. ಲೈಕ್ ಮೆಥಮೆಟಿಷಿಯನ್ ಒಬ್ರಿದ್ದಾರೆ, ಇಂಡಿಯನ್ ಮೆಥಮೆಟಿಷಿಯನ್ ಶ್ರೀಕಾಂತ್ ಒಬ್ರಿದಾರಲ್ಲ. ಅವರು ಮೆಥಮೆಟಿಷಿಯನ್. ಫ್ಯಾಕ್ಟ್ ಚೆಕ್ ಮಾಡ್ಬೇಕು. ಅವರು ಮೆಥಮೆಟಿಷಿಯನ್, ಅವ್ರು ಬ್ಲೈಂಡ್, ಅದವರು ವರ್ಲ್ಡ್ ಫೇಮಸ್ ಮೆಥಮೆಟಿಷಿಯನ್ ಆದ್ರು. ಸೊ ಲೈಫ್ ಅನ್ನ ನಾವು ಈ ತರ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ನಾವು ಏನ್ ತೋರ್ಸಕ್ ಇಷ್ಟ ಪಡ್ತಿದೀವಿ ಅಂದ್ರೆ ಲೈಫ್ ಸಿಕ್ಕಾಪಡೆ ಕಷ್ಟ. ಹಾಗಾಗಿ ನಿಮ್ ಹತ್ರ ಏನಿದೆ ಅದಕ್ಕೋಸ್ಕರ ತುಂಬಾ ಗ್ರೇಟ್ಫುಲ್ ಇರಿ. ಅಂಡ್ ನಿಮ್ ಹತ್ರ ಏನೇನ್ ಫೆಸಿಲಿಟೀಸ್ ಇದಾವೆ ಅದನ್ನೆಲ್ಲ ಬೆಸ್ಟ್ ಯೂಸ್ ಮಾಡ್ಕೊಂಡು ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ. ಯಾವತ್ತು ಲೈಫಲ್ಲಿ ನೆಗೆಟಿವ್ ಆಗ್ಬೇಡಿ. ನನ್ನ ಹತ್ರ ಯಾಕೆ ಏನು ಇಲ್ಲ ಅಂತ. ಮೇ ಬಿ ನಿಮ್ ಹತ್ರ ಏನಿದೆ ಅದು ಒಂದ್ ಅವ್ರ ಹತ್ರ ಇದ್ರೆ ಸಾಕು ಅಂತ ಕನ್ಸ್ ಕಾಣೋರು ತುಂಬಾ ಜನ ಇದಾರೆ. ಇದನ್ನ ಹೇಳ್ತಾ ನಂದ್ 2 ಮಾತನ್ನ ಇಲ್ಲೇ ಮುಗ್ಸಕ್ ಇಷ್ಟಪಡ್ತೀನಿ. ಪ್ಲೀಸ್ ಕ್ಲಾಪ್ಸ್. ನೀವೇನ್ ಫೀಲ್ ಮಾಡ್ತೀರಾ? ಒಂದ್ ನಿಮಿಷ ಮೈಕ್ ಕೊಡ್ತೀನಿ. ನೀವೇನ್ ಫೀಲ್ ಮಾಡ್ತೀರಾ? ಅಲ್ಲ, ಅವಳು ಲಿಪ್ಸ್ಟಿಕ್ ಹಚ್ಚಬೇಕಾರೆ ಲಿಪ್ಪಿಗೆ ಹಚ್ಚಿ ಆದ್ರೆ ಇಲ್ಲ ಹಚ್ತಿದ್ದಾಳತ್ತ ನನಗೆ ಫೀಲ್ ಆಗ್ತಾ ಇದೆ. ನನ್ಗೆ ಏನು ಹೇಳಕ್ಕಾಗಿಲ್ಲ. ಐಲೈನರು ಇಲ್ಲ ಹಚ್ಚಬಲ್ಲಿ ಹಿಂಗ್ ಡ್ರಾ ಮಾಡ್ತಿದ್ದಾಳೆ, ಅದನ್ನು ಫೀಲ್ ಆಗ್ತಾ ಇದೆ. ಐ ಶಾಡೋ ಹಚ್ಚಬೇಕು, ಐಬ್ರೋ ನಾನು ಹೆಂಗ್ ಇಮ್ಯಾಜಿನ್ ಮಾಡಿದ್ದೆ ಅದಕ್ಕಿಂತ ಡಬಲ್ ಕಾರ್ಟೂನ್ ಕಾಣಿಸ್ತಿದ್ದೀನಿ. ಬಟ್ ಎಫರ್ಟ್ ಚೆನ್ನಾಗಿತ್ತು, ಯಾಕೆಂದ್ರೆ ಅಟ್ಲೀಸ್ಟ್ ಬೇಸ್ ಎಲ್ಲ ಸೆಟ್ ಆಗಿದೆ. ಒಂದ್ಸರಿ ಹಿಂಗೇನೆ ನಾನ್ ಬ್ಲೈಂಡ್ ಫುಲ್ ಆಗಿ ಔಟ್ ಮೇಲ್ ಮಾಡ್ತೀನಿ, ಅವಾಗ ನಿಮಗ್ ಗೊತ್ತಾಗುತ್ತೆ ಯಾರು ಬೆಟರ್ ಮೇಕಪ್ ಮಾಡ್ತಾರೆ. ಆ ದಿನ ಇನ್ನೂ ಒಂದು ಲಾಗ್ ಅಲ್ಲಿ ಇನ್ನೂ ಒಂದ್ ಬ್ಲಾಗಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನ ನೋಡ್ಬೇಕಂದ್ರೆ. ಎಸ್, ಇದನ್ನೇ ಹೇಳ್ತಾ ಐ ಹೋಪ್ ಯು ಎಂಜಾಯ್ಡ್ ದಿಸ್ ಕ್ರೇಜಿ ಕಂಟೆಂಟ್. ಅಂಡ್ ಈ ತರನೇ ಕಂಟೆಂಟಿಗೋಸ್ಕರ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ನಮಸ್ಕಾರ. ನಿಮ್ ಹೇಳ್ತೀನಿ ಹಂಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅದನ್ನ ಹೇಳೋದ್ ಮರ್ತೋಗ್ಲಿ. ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್. ಬಾಯ್.